1430 ಅಪ್ಲಿಕೇಶನ್ಸ್ ಕಮಿಟಿ ಮುಂದೆ ಇರ್ತದೆ ಸರ್. 430 ಸರ್. ಸೊ ಈ 405ರಲ್ಲಿ ಮೊದಲು ಹಿಂದೊಬ್ಬರು MLA ಆಗಿದ್ರು, ರುದ್ರೇಗೌಡನೇ ಆಗಿದ್ರು, ರುದ್ರೇಶ್ ಸರ್. ರುದ್ರೇಶ್ ಗೌಡ ಕೂಡ ಇದರಲ್ಲಿ ಇದರಲ್ಲಿ ಅವರು ಇದ್ದಾರೆ. ಹಾಗಾಗಿ ಅವರು ತೀರ್ಕೊಂಡಿರೋದ್ರಿಂದ ಅವರು ಈ ಪ್ರಕರಣದಲ್ಲಿ ಬರ್ತಾ ಇಲ್ಲ. ಒಟ್ಟು 1430 ಪ್ರಕರಣಗಳನ್ನ ಏನು ಕಮಿಟಿ ಬಗರ್ಕುಂ ಸಮಿತಿ ಮುಂದೆ ಇತ್ತು. ಆ ಬಗರ್ಕುಂ ಸಮಿತಿಯಿಂದಾಗ ಬೇಕಾಬಿಟ್ಟು ಅನರ್ಹರಿಗೆ ಏನು ಈ 18 ವರ್ಷ ಕೆಳಗಡೆ ಇರೋರು ಕೂಡ ಮಂಜೂರಾತಿ ಮಾಡಿದ್ದಾರೆ. ಸೊ ಇದನ್ನ ನಾವು ಈ ಪ್ರತೀಕ್ ಬಾಯ್ ಅಂತೇಳಿ ಸಕಲೇಶ್ಪುರ ಅಸಿಸ್ಟೆಂಟ್ ಕಮಿಷನರ್ ಅವರು ಇದ್ದೀವಿ. ಅವರು ಇದ್ರ ಬಗ್ಗೆ ಎಂಟೈರ್ ತನಿಖೆ ಮಾಡಿ ಒಂದು ವಿಸ್ತೃತವಾದಂಥ ವರದಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ರು. ಸೊ ಅದಾದ ಮೇಲೆ ನಾವು ಇದೆಲ್ಲ FIR ಮಾಡಿದ್ವಿ. ಇದು ನಿಜವಾಗ್ಲೂ ಇವತ್ತು ಏನಾದರೂ ಸ್ವಲ್ಪ ಜಯ ಸಿಗ್ಬೇಕಿದೆ ಅಂದ್ರೆ ಪ್ರತೀಕ್ ಬಾಯ್ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದಂತ ಪ್ರತೀಕ್ ಬಾಯ್ ಆಗಿದೆ ಸರ್. ಸರ್ ಒಟ್ಟು 1430 ಒಟ್ಟಿದ್ದು ಸರ್. ಅವರು ರುದ್ರೇಶ್ ಇವ್ರದ್ದು ಲಿಂಗೇಶ್. ಸೊ ಅವ್ರದ್ದೊಂದು 300 ಇದೆ, ಅವ್ರದ್ದು 300 ಚಿಲ್ಲರೆ ಇದೆ. ನಮ್ಮ ಇವ್ರದ್ದು ಸತ್ತೋದ್ರಲ್ಲ MLA ಹೌದು. ನೀವು ಉಳಿಕೆ ಎಲ್ಲ ಕೂಡ ಇವರೇ ಮಾಡ್ಬೋದು. ಯಾರು ನಮ್ಮ ಲಿಂಗೇಶ್ KS ಲಿಂಗೇಶ್ ಸರ್. ಸರ್ಕಾರಿ ಸರ್ 2000 ಚಿಲ್ಲರೆ ಇದೆ ಸರ್. 2000 ಚಿಲ್ಲರೆ ಅಪ್ಲಿಕೇಶನ್ ಕಮಿಟಿ ಮುಂದೆ ಇತ್ತು. ಅದರಲ್ಲಿ 1430 ಫೇಕ್ ಸರ್. ಸಂಬಂಧಿಕರಿಗೆ ಇರೋದು ನಮ್ಗೆ ಗೊತ್ತಿಲ್ಲ. ನಮಗೆ ಇದನ್ನ ತಗೊಳ್ಳೋದು ಇಡೀ ಡೀಟೇಲ್ಸ್ ಈ ಮಾಹಿತಿಯನ್ನು ತಗೊಳ್ಳೋದಕ್ಕೆ ನಮಗೆ 1 ತಿಂಗಳ ಕಾಲ ಅವಕಾಶ ಸಿಕ್ತು. ಸೊ ನಮಗೆ ಸ್ಥಳೀಯವಾಗಿ ಯಾರು ನಾವು ಸಹಕಾರ ಕೊಟ್ಟರೆ ಇದು ಸೋರಿಕೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವೇನಿಲ್ಲ. ಬಟ್ ಅನೇಕತ್ತು 1430 ಕೇಸ್ ಅದು ಒಬ್ಬ AC ಆದಂಥ ಪ್ರತೀಕ್ ಬಾಯ್ ಅವರು ಅದನ್ನ ನೀಟಾಗಿ ಡೀಟೇಲ್ಸ್ ಹೆಂಗೆ ಇದು ಮಾಡಿದ್ದಾರೆ ಸರ್. ಪ್ರತೀಕ್ ಬಾಯ್ ಸರ್ ನಮಗೆ ಇಲ್ಲೊಂದು ಸಣ್ಣ ಮಾಹಿತಿ ಸಿಕ್ಕಿತ್ತು, ಆಗಿದೆ ದೊಡ್ಡ ಲೆವೆಲ್ ಆಗಿದೆ ಅಂತ. ಹಂಗಾಗಿ ನಾವೆಲ್ಲ ಬಂದು ಮಾಹಿತಿ ನಾವು ಕೋಲಾರದಲ್ಲಿ ಬೇಕಾದಷ್ಟು ಮಾಡಿದ್ದೀವಿ. ಅಲ್ಲಿ ಬಂಗಾರಪೇಟೆ MLA ಆಗಿರುವಂಥ ನಾರಾಯಣ ಸ್ವಾಮಿ ಅವ್ರ ಮೇಲೆ ಮಾಡಿದ್ದೀವಿ. ಮಾಲೂರು MLA ಆಗಿರುವಂಥ ನಂಜೇಗೌಡರ ಮೇಲೆ ಮಾಡಿದ್ದೀವಿ. ಕೋಲಾರ MLA ಆಗಿರುವಂಥ ಕೊತ್ತೂರು ಮಂಜು ಮೇಲೆ ಮಾಡಿದ್ದೀವಿ. ಸೊ ಬೆಂಗಳೂರಲ್ಲಿ ಮಾಡಿದ್ದೀವಿ ನಾವು. ಹಿಂಗಾಗಿ ಇಲ್ಲಿ ಮಾಹಿತಿ ಸಿಕ್ತು. ನಾವು ಇದಾದ ಮೇಲೆ ನಾವು 2023ರಿಂದ ಹೋರಾಟ ಆಗಿದೆ. ಹೈಕೋರ್ಟಲ್ಲಿ ನಾವು ಚಾಲೆಂಜ್ ಮಾಡಿದ್ದೀವಿ ಸರ್. ಬೇಲೂರು ಪೊಲೀಸ್ ಸ್ಟೇಷನ್ ಸರ್. ಬೇಲೂರು ಪೊಲೀಸ್ ಸ್ಟೇಷನ್ ತಗೊಂಡ್ರು, ಒಂದು ಸ್ವೀಕೃತಿ ಕೊಟ್ಟರು ಅಷ್ಟೇ. ಬಟ್ ರಿಜಿಸ್ಟರ್ ಮಾಡಿರೋ ಕೇಸ್. ಅದಾದ್ಮೇಲೆ ನಾವು ಸ್ಪೆಷಲ್ ಕೋರ್ಟ್ ಮುಂದೆ ಹೋದ್ವಿ ಸರ್. 42 ಸ್ಪೆಷಲ್ ಕೋರ್ಟ್ ಮುಂದೆ ಹೋದ್ವಿ. ಹೌದೌದು. ಅಲ್ಲಿ ಹೋದ್ಮೇಲೆ ಅಲ್ಲಿ ಡೈರೆಕ್ಷನ್ ಆಯಿತು ಠಾಣಾಧಿಕಾರಿ ಬೇಲೂರು ಅವರಿಗೆ. ಸೊ ಅವರು FIR ಮಾಡಿದ್ರು.